ಈ ಭಯಾನಕ ಘಟನೆ ನಡೆದಿತ್ತು 4 ಜನ ಫ್ರೆಂಡ್ಸ್ಗಳ ಲೈಫಲ್ಲಿ. ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ರಾತ್ರಿ ಹೊತ್ತು ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ 4 ಜನ ಫ್ರೆಂಡ್ಸ್ಗಳು ಹೊರಡ್ತಾರೆ. ಆದರೆ ಅಲ್ಲಾಗಿದ್ದೇ ಬೇರೆ. ಹೀಗೆ ಒಂದು ದಿವಸ 4 ಜನ ಫ್ರೆಂಡ್ಸ್ಗಳು ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊತಾರೆ. ಅದು ಕೂಡ ನೈಟ್ ಟೈಮಲ್ಲಿ. ಇವರು ಮಾಡಿದ ಪ್ಲಾನ್ ಪ್ರಕಾರನೇ ಆ ರಾತ್ರಿ ಸರಿ ಸುಮಾರು ಒಂದು 10 ಗಂಟೆ ಆಗಿರ್ಬೋದು. ತಮ್ಮ ಲಗೇಜ್ಗಳನ್ನ ಪ್ಯಾಕ್ ಮಾಡಿಕೊಂಡು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು 4 ಜನ ಕೂಡ ಅಲ್ಲಿಂದ ಹೊರಡ್ತಾರೆ. ಈ 4 ಜನ ತಮ್ಮ ನೈಟ್ ಜರ್ನಿನ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ತುಂಬ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ. ಸುಮಾರು ಒಂದು 100 ಕಿಲೋಮೀಟರ್ವರೆಗೂ ಕಂಟಿನ್ಯೂಸ್ಲಿ ತಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಸುಮಾರು 100 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರಿಂದ ಒಂದು 5 ನಿಮಿಷ ಕಾರ್ನ ನಿಲ್ಲಿಸಿ ರಿಲ್ಯಾಕ್ಸ್ ಆಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಹೀಗೆ ರೋಡ್ ಪಕ್ಕದಲ್ಲಿರೋ ಒಂದು ಮರದ ಕೆಳಗಡೆ ತಮ್ಮ ಕಾರ್ನ ಪಾರ್ಕ್ ಮಾಡಿ 4 ಜನ ಕಾರಿಂದ ಕೆಳಗಡೆ ಇಳಿದು ರಿಲ್ಯಾಕ್ಸ್ ಮಾಡಬೇಕಾದ್ರೆ ಅವ್ರಿಗೆ ಆ ಮೇನ್ ರೋಡ್ ಪಕ್ಕನೇ ಒಂದು ಶಾರ್ಟ್ ಕಟ್ ರೀತಿ ಇರೋ ಒಂದು ಮಣ್ಣು ರೋಡ್ ಕಾಣಿಸುತ್ತೆ. ಆ ರೋಡ್ ಹೇಗಿತ್ತು ಅಂದ್ರೆ ಸೀರಿಯಸ್ಲಿ ಭಯಾನಕವಾಗಿತ್ತು. ಆಕ್ಚುಲಿ ಆ ರೋಡ್ ಬಂದು ಸೀದಾ ಫಾರೆಸ್ಟ್ ಒಳಗಡೆ ಹೋಗೋ ಒಂದು ಚಿಕ್ಕ ಕಾಲ್ದಾರಿ ಆಗಿರುತ್ತೆ. ಸೊ ಈ 4 ಜನ ಡಿಸೈಡ್ ಮಾಡ್ಕೊಳ್ಳೋದೇನು ಅಂದ್ರೆ, ನಾವು ಈ ಶಾರ್ಟ್ ಕಟ್ಟಲ್ಲಿ ಹೋದ್ರೆ ಸೀದಾ ಕಾಡು ಮಧ್ಯದಲ್ಲಿ ಹೋಗ್ತೀವಿ. ಆಗ ಇನ್ನೂ ತುಂಬ ಥ್ರಿಲ್ಲಿಂಗ್ ಮಾಡ್ಬೋದು, ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು ಅನ್ನೋ ಇದರಲ್ಲಿ ಜೋಶಲ್ಲಿ 4 ಜನ ಡಿಸೈಡ್ ಆಗ್ತಾರೆ. ಆಕ್ಚುಲಿ ಅವ್ರ ಲೈಫಲ್ಲಿ ಮಾಡಿರೋ ದೊಡ್ಡ ಮಿಸ್ಟೇಕ್ ಅಂದ್ರೆ ಇದೆ. ಹೀಗೆ 4 ಜನ ತುಂಬ ಜೋಶಲ್ಲಿ ಆ ಕಾಡು ದಾರಿಲಿ ಆ ಭಯಾನಕ ಕಾಡು ಮಧ್ಯೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಸಡನ್ಲಿ ಅವ್ರ ಕಾರು ಆ ಕಾಡು ಮಧ್ಯೆ ನಿಂತು ಹೋಗುತ್ತೆ. ಇವ್ರುಗಳಿಗೆ ಟೆನ್ಷನ್ ಆಗೋದಕ್ಕೆ ಶುರು ಆಗುತ್ತೆ. 4 ಜನ ಕಾರಿಂದ ಕೆಳಗಡೆ ಇಳಿದು ಏನಾಯ್ತು ಕಾರಿಗೆ ಅಂತ ತುಂಬಾನೇ ಚೆಕ್ ಮಾಡ್ತಾರೆ. ಎಷ್ಟೇ ನೋಡಿದ್ರು ಕೂಡ, ಏನೇ ಪ್ರಯತ್ನ ಪಟ್ಟರು ಕೂಡ ಕಾರ್ ಮಾತ್ರ ಸ್ಟಾರ್ಟ್ ಆಗಲ್ಲ. ಈ ಭಯಾನಕ ಕಾಡಿನ ಮಧ್ಯೆ ಸಹಾಯ ಕೇಳೋಕ್ಕೂ ಯಾರು ಕೂಡ ಇರೋದಿಲ್ಲ. ಈ 4 ಜನ ಬಿಟ್ರೆ ಬೇರೆ ಯಾರು ಕೂಡ ಅಲ್ಲಿ ಇರೋದಿಲ್ಲ. ಕಾಲ್ ಮಾಡಿ ಯಾರನ್ನಾರು ಸಹಾಯ ಕೇಳೋಣ ಅಂದ್ರೆ ಆ ಭಯಾನಕ ಕಾಡಲ್ಲಿ ನೆಟ್ವರ್ಕ್ ಕೂಡ ಅವ್ರಿಗೆ ಸಿಗೋದಿಲ್ಲ. ಸೊ ಏನ್ ಮಾಡೋದೀಗ ಅಂತ ಆ 4 ಜನ ತುಂಬಾನೇ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಕಾರ್ ಒಳಗಡೆ ಬಂದು ಕೂತ್ಕೋತಾರೆ. ಹೀಗೆ ಕಾರಲ್ಲಿ ಕೂತಿರ್ಬೇಕಾದ್ರೆ ಆ ಕಾಡು ಮಧ್ಯೆ ಒಂದು ಭಯಾನಕ ಕಿರ್ಚಾಟ ಇವು 4 ಜನಕ್ಕೆ ಕೇಳಿಸೋದಕ್ಕೆ ಶುರು ಆಗುತ್ತೆ. ಆ ಧ್ವನಿ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಈ 4 ಜನಕ್ಕೂ ಭಯ ಇನ್ನು ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಇದೇ ಭಯದಿಂದ ಎಲ್ರು ಆ ಕಡೆ ಈ ಕಡೆ ನೋಡೋದಕ್ಕೆ ಶುರು ಮಾಡ್ತಾರೆ. ಅದೇ ಭಯದಿಂದನೇ ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವ್ರ ಬ್ಯಾಡ್ ಲಕ್, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕಾರ್ ಮಾತ್ರ ಸ್ಟಾರ್ಟ್ ಆಗಲ್ಲ. ಹೀಗೆ ಆ 4 ಜನ ಭಯದಿಂದನೇ ಕಾರ್ ಒಳಗಡೆ ಕೂತಿರ್ಬೇಕಾದ್ರೆ ಕಾರ್ ಹಿಂದ್ಗಡೆ ಯಾರೋ ನಿಂತಿರೋ ತರ ಕಾರ್ ಮಿರರಲ್ಲಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಇವರು ತುಂಬಾ ಭಯದಿಂದನೇ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಹಾಗೆ ಭಯದಿಂದನೇ ಎಲ್ಲರೂ ಕಾರ್ ಹಿಂದ್ಗಡೆನೆ ನೋಡ್ಬೇಕಾದ್ರೆ ಕಾರ್ ಮುಂದ್ಗಡೆ ಒಂದು ಭಯಾನಕ ಕಿರ್ಚಾಟ ಇವರು ಕೇಳಿಸುತ್ತೆ. ಅದೇ ಭಯದಿಂದನೇ ಮುಂದೆ ತಿರುಗಿ ನೋಡಿದಾಗ ಒಂದು ಭಯಾನಕ ದೃಶ್ಯ ಇವ್ರ ಕಣ್ಣು ಮುಂದೆ ಇರುತ್ತೆ. ಒಂದು ಭಯಾನಕ ಹುಡುಗಿಯ ಆತ್ಮ ಇವರನ್ನೇ ನೋಡ್ತಾ
ಕಾರ್ ಮುಂದೆ ನಿಂತಿರೋದು ಇವರು ಕಾಣಿಸುತ್ತೆ. ಈ ದೃಶ್ಯ ನೋಡಿ ಆ 4 ಜನಕ್ಕೂ ಒಂದು ಕ್ಷಣ ಪ್ರಾಣನೇ ಹೋದಂಗಾಗುತ್ತೆ. ಆ 4 ಜನ ಭಯದಿಂದ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಇವ್ರ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅದೇ ಸಿಚುವೇಶನ್ಗೆ ಸರಿಯಾಗಿ ಆಟೋಮೆಟಿಕಲಿ ಇವ್ರ ಕಾರು ಸ್ಟಾರ್ಟ್ ಆಗೋಗುತ್ತೆ. ಇವರು ಭಯದಿಂದನೇ ಕಾರ್ನ ಒಂದೇ ಸಮನೆ ಸ್ಪೀಡಲ್ಲಿ ಓಡಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಕೊನೆಗೂ ಇವ್ರಿಗೆ ಮೇನ್ ರೋಡ್ ಸಿಗುತ್ತೆ. ಮೇನ್ ರೋಡಲ್ಲಿ ಹೋಗ್ತಾ ಹೋಗ್ತಾ ಒಂದು ಕಡೆ ಜನ ಇರೋ ಜಾಗದಲ್ಲಿ ಗಾಡಿನ ನಿಲ್ಲಿಸಿ ಆ ಕಾಡಲ್ಲಿ ನಡೆದ ಎಲ್ಲ ಭಯಾನಕ ಘಟನೆಗಳನ್ನ ಆ ಜನರ ಹತ್ರ ಹೇಳ್ಕೋತಾರೆ. ಆ ಜನರು ಆ 4 ಜನನ್ನ ತಮ್ಮ ಹತ್ರನೇ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಸಮಾಧಾನ ಮಾಡಿ ಆಮೇಲೆ ಕಳಿಸ್ಕೊಡ್ತಾರೆ. ಈ ಘಟನೆ ಈ 4 ಜನ ತಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರುವಂಥ ಒಂದು ಭಯಾನಕ ಘಟನೆ ಆಗಿದೆ.